ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಃ. ಓಂ ದ್ವಿಜಪ್ರಿಯ ಮಹಾಗಣಾಧಿಪತಯೇ ನಮೋ ನಮಃ. ಸಮಸ್ತ ಪವರ್ ಟಿವಿ ವೀಕ್ಷಕ ಬಾಂಧವರಿಗೆಲ್ಲ ಈ ಮಾಘ ಮಾಸದ ಸಂಕಷ್ಟಹರ ಚತುರ್ಥಿಯ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ, ವೀಕ್ಷಕರೇ, ಈ ಮಾಘ ಮಾಸದಲ್ಲ ಸಂಕಷ್ಟಹರ ಚತುರ್ಥಿಯನ್ನು ಮಹಾಗಣಪತಿಗೆ ವಿಶೇಷವಾದ ಸ್ಥಾನವಿದೆ. ವಿಶೇಷವಾದ ಫಲಗಳನ್ನು ಭಕ್ತರು ಪಡಿತಾ ಹೋಗ್ತಾರೆ. ಯಾರಿಗೆ ಸಾಲ ಬಾಧೆ ಇದೆ, ಯಾರಿಗೆ ಋಣಬಾಧೆಗಳಿದೆ, ಯಾರಿಗೆ ವೃದ್ಧಾಪ್ಯದಲ್ಲಿ ನನಗಾರೂ ಇಲ್ಲ, ನಾನು ಒಂಟಿಯಾಗಿ ಬಿಟ್ಟೆ ಅಂತಂದೇಳಿ ಯಾರ್ಯಾರು ಪ್ರತಿಯೊಬ್ಬರು ಯೋಚನೆಯನ್ನು ಮಾಡ್ತಾ ಇದ್ದೀರಿ, ಅಂಥವರಿಗೆಲ್ಲ ನಮ್ಮ ಸನಾತನ ಪರಂಪರೆಯಲ್ಲಿರುವ ಮಹಾಗಣೇಶ ಪುರಾಣದ ಮುದ್ಗಲ ಪುರಾಣದಲ್ಲೂ ಸಹ ಅನೇಕ ಗಣೇಶ ಪುರಾಣಗಳಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ. ಮಾಘ ಮಾಸದ ಸಂಕಷ್ಟಹರ ಚತುರ್ಥಿಯಲ್ಲಿ ದ್ವಿಜಪ್ರಿಯ ಎಂಬ ಹೆಸರಿನಿಂದ ಮಹಾಗಣಪತಿಯನ್ನು ಪೂಜಿಸಿದಾಗ ನಮ್ಮ ಎಲ್ಲ ಸಂಕಷ್ಟಗಳನ್ನು ಕಳೆದು ಸಮಸ್ತ ಋಣಬಾಧೆಗಳಿಂದ ಮುಕ್ತಿಯನ್ನು ನೀಡಿ ವೃದ್ಧಾಪ್ಯದಲ್ಲಿ ನೆಮ್ಮದಿಯನ್ನು ನೀಡ್ತಾನೆ. ಇಡೀ ವಂಶಕ್ಕೆ ಅನುಗ್ರಹವನ್ನು ಮಾಡುವಂಥ ಶಕ್ತಿ ಈ ದ್ವಿಜಪ್ರಿಯ ಮಹಾಗಣಪತಿಗೆ ಇದೆ. ಬನ್ನಿ ವೀಕ್ಷಕರೇ, ಈ ದ್ವಿಜಪ್ರಿಯ ಮಹಾಗಣಪತಿಯನ್ನು ಆರಾಧನೆಯನ್ನು ಮಾಡುವ ರೀತಿ ಯಾವುದು, ಅವನಿಗೆ ಯಾವ ರೀತಿ ನೈವೇದ್ಯವನ್ನು ಅನುಗ್ರಹವನ್ನು ಮಾಡಬೇಕು, ಎಲ್ಲವನ್ನ ವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಬನ್ನಿ ವೀಕ್ಷಕರೇ, ಇದೇ ಫೆಬ್ರವರಿಯ 17ನೇ ತಾರೀಕು ಭಾನುವಾರ, ಹಸ್ತ ನಕ್ಷತ್ರದ ಶುಭಯೋಗ, ಸರ್ವಾರ್ಥ ಸಿದ್ಧಿಯೋಗದಲ್ಲಿ ಈ ದ್ವಿಜಪ್ರಿಯ ಮಹಾಗಣಪತಿಯ ಪೂಜೆಗೆ ಪ್ರಶಸ್ತವಾದ ಸಮಯತೆ. ಪೂಜಾ ಸಮಯ 5 ಗಂಟೆ 10 ನಿಮಿಷದಿಂದ 8 ಗಂಟೆ 28 ನಿಮಿಷದವರೆಗೂ ಸಂಜೆ ಉತ್ತಮವಾಗಿರುವುದರಿಂದ ಈ ಸಮಯದಲ್ಲಿ ಆ ಸಂಕಷ್ಟಹರ ಶ್ರೀ ವಿಘ್ನ ವಿನಾಶಕ ದ್ವಿಜಪ್ರಿಯ ಮಹಾಗಣಪತಿಯನ್ನು ಆರಾಧನೆಯನ್ನು ಮಾಡುವುದರಿಂದ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಸಹ ಆ ದ್ವಿಜಪ್ರಿಯ ಮಹಾಗಣಪತಿ ಅನುಗ್ರಹವನ್ನು ಮಾಡ್ತಾನೆ. ಮತ್ತು ಯಾರು ಈ ಗಣೇಶನ ಅನುಗ್ರಹವನ್ನು ತೆಗೆದುಕೊಳ್ಳಬೇಕು ಅಂತಂದು ಈ ದಿನ ವಿಶೇಷವಾಗಿ ಸಾಧನೆಯನ್ನು ಮಾಡುವಂಥವರು ಗಣೇಶನಿಗೆ ಕೆಂಪು ವಸ್ತ್ರದ ಸಮರ್ಪಣೆಯನ್ನು ಮಾಡಿ ಮತ್ತು ತಾವುಗಳು ಸಹ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸೋದು ಅತ್ಯಂತ ಶುಭಪ್ರದವಾಗಿದೆ. ಈ ದಿನ ಅಭ್ಯಂಜನ ಸ್ನಾನವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಆಗದವರು ಸಂಜೆ ಮಾಡಿ ತಾಯಿ ತಂದೆಗಳಿಂದ ಆಶೀರ್ವಾದವನ್ನು ತೆಗೆದುಕೊಳ್ಳಿ. ಗುರುಗಳಿಂದ ಶುಭಾಶೀರ್ವಾದಗಳನ್ನು ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಗಣೇಶನ ಆರಾಧನೆಯನ್ನು ಮಾಡುವುದು ಅತ್ಯಂತ ಉತ್ತಮವಾಗಿದೆ. ಸಂಜೆ ಏನಪ್ಪ ಮಾಡಬೇಕು ಅಂತಂದರೆ, ಮನೆಯನ್ನೆಲ್ಲ ಶುದ್ಧಿಯನ್ನು ಮಾಡಿ ರಂಗವಲ್ಲಿಯನ್ನು ಹಾಕಿ ಅಷ್ಟದಳ ಪದ್ಮವನ್ನು ನಿಮ್ಮ ಪೂಜಾ ಸ್ಥಳದಲ್ಲಿ ಎಲ್ಲಿ ಗಣೇಶನ ಆರಾಧನೆಯನ್ನು ಮಾಡಬೇಕು ಅಂತಂದಿರ್ತೀರೋ ಅಲ್ಲಿ ಅಷ್ಟದಳ ಪದ್ಮದ ರಂಗವಲ್ಲಿಯನ್ನು ಬರೆದು ಅದನ್ನು ಗಂಧಾದಿಗಳಿಂದ ಅಲಂಕರಿಸಿ ಮತ್ತು ಆ ಅಷ್ಟದಳ ಪದ್ಮದ ಮಧ್ಯಭಾಗದಲ್ಲಿ ಕಲಶ ಸ್ಥಾಪನೆಯನ್ನು ಮಾಡಿ ಗಣೇಶನನ್ನು ಆಹ್ವಾನೆಯನ್ನು ಮಾಡಿ ಷೋಡಶೋಪಚಾರಗಳಿಂದ ಆ ಗಣೇಶನನ್ನು ಭಕ್ತಿಪೂರ್ವಕವಾಗಿ ಆರಾಧನೆಯನ್ನು ಮಾಡಿ. ಓಂ ದ್ವಿಜಪ್ರಿಯ ಮಹಾಗಣಾಧಿಪತಯೇ ನಮಃ. ಓಂ ದ್ವಿಜಪ್ರಿಯ ಮಹಾಗಣಾಧಿಪತಯೇ ನಮಃ. ಓಂ ದ್ವಿಜಪ್ರಿಯ ಮಹಾಗಣಾಧಿಪತಯೇ ನಮಃ ಎಂಬ ಈ ಮಹಾಮಂತ್ರದಿಂದ ಗಣೇಶನಿಗೆ ಗಂಧ ಮತ್ತು ದೂರ್ವೆ ಮತ್ತು ಹಸ್ತ ನಕ್ಷತ್ರ ಇರುವುದರಿಂದ ಬಿಲ್ವವನ್ನು ಸಮರ್ಪಣೆಯನ್ನು ಮಾಡುವುದರಿಂದ ಸಕಲಾಭಿಷ್ಟಗಳನ್ನು ಸಹ ಕ್ಷಿಪ್ರದಾಯಕನಾಗಿ ಆ ಗಣೇಶ ಅನುಗ್ರಹವನ್ನು ಮಾಡ್ತಾನೆ. ಏಕೆಂದರೆ ವಿಶೇಷವಾಗಿ ಹಸ್ತ ನಕ್ಷತ್ರ ಬಂದಿರುವುದು ಸಾಧಕರಿಗೆ ಕ್ಷಿಪ್ರ ಗಣಪತಿಯ ಮೂಲಕ ಅವನು ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ವೀಕ್ಷಕರೇ, ಆದಷ್ಟು ನೀವುಗಳು ಸಹ ಈ ಶುಭ ಸಮಯದಲ್ಲಿ ಪೂಜೆಯನ್ನು ಮಾಡಿ ಗಣೇಶನಿಗೆ
ಮೋದಕ, ಒಬ್ಬಟ್ಟು, ಚಕ್ಕುಲಿ, ಕಡುಬುಗಳನ್ನ ನೈವೇದ್ಯವನ್ನ ಮಾಡುವುದರಿಂದ ವಿಶೇಷ ಅನುಗ್ರಹವನ್ನ ಪಡಿತಾ ಹೋಗ್ತೀರಾ. ಗಣೇಶನಿಗೆ 21 ತುಪ್ಪದ ದೀಪವನ್ನ ಬೆಳಗುವುದು ಉತ್ತಮ. ಮತ್ತು ಬಾಲಚಂದ್ರನಿಗೆ 16 ತುಪ್ಪದ ದೀಪಗಳನ್ನ ಚಂದ್ರನಿಗೆ ಪೂಜೆಯನ್ನ ಮಾಡಿ ಚಂದ್ರನಿಗೆ ಕಲ್ಪೋಕ್ತ ಮಂತ್ರದಿಂದ ಅರ್ಘ್ಯ ಪ್ರದಾನವನ್ನ ಮಾಡಿ ಚಂದ್ರ ದರ್ಶನವನ್ನು ಈ ದಿನ 9:45 ನಂತರ ಗಣೇಶನ ಪೂಜೆ ಮತ್ತು ಬಾಲಚಂದ್ರನ ಚಂದ್ರದೇವರ ದರ್ಶನವನ್ನ ಮಾಡತಕ್ಕದ್ದು. ಹೀಗೆ ಮಾಡಿದಾಗ ಆ ಗಣೇಶನ ಅನುಗ್ರಹದಿಂದ ನಾವು ಪರಿಪೂರ್ಣವಾದ ಅನುಗ್ರಹವನ್ನು ಪಡಿತೀವಿ ವೀಕ್ಷಕರೇ. ಬನ್ನಿ ವೀಕ್ಷಕರೇ, ಈ ದ್ವಿಜಪ್ರಿಯ ಮಹಾಗಣಪತಿ ಅನ್ನೋ ಹೆಸರು ಯಾವ ರೀತಿಯಿಂದ ಬಂತು ಅಂತಂದು ಸಾಕ್ಷಾತ್ ಮಹಾಗಣಪತಿಯೇ ತಿಳಿಸಿದ್ದಾನೆ. ಮಹಾಮುನಿಗಳಾದ ಮುದ್ಗಲ ಮಹರ್ಷಿಗಳು ಇದರ ಬಗ್ಗೆ ಅನೇಕ ಸವಿಸ್ತಾರವಾದ ಒಂದು ಉದಾಹರಣೆ, ಒಂದು ವೃತ್ತಾಂತವನ್ನು ತಿಳಿಸ್ತಾರೆ. ಏನಪ್ಪ ಅಂತಂದ್ರೆ, ಈ ಗಣೇಶ ಪುರಾಣ ಶ್ರವಣವನ್ನ ಸಂಕಷ್ಟಹರ ಚತುರ್ಥಿ ದಿನ ನಾವು ಮಾಡಬೇಕು. ಇದನ್ನ ಯಾರಪ್ಪ ಹಿಂದೆ ಮಾಡಿದ್ರು ಅಂತಂದ್ರೆ, ಸಾಕ್ಷಾತ್ ಜಗನ್ಮತಿ ಮಾತೆಯಾದ ಪಾರ್ವತೀ ದೇವಿಯ ಈ ವ್ರತವನ್ನ ಆಚರಿಸಿ ಆ ಪರಬ್ರಹ್ಮ ಮೂರ್ತಿಯಾದ ಮಹಾಗಣಪತಿಯ ಅನುಗ್ರಹಕ್ಕೆ ಪಾತ್ರರಾದರು. ಅದರ ನಂತರ ಶ್ರೀಕೃಷ್ಣನಿಂದ ಉಪದೇಶವನ್ನು ಹೊಂದಿದಂತಹ ಧರ್ಮರಾಯನೂ ಸಹ ಈ ಮಹಾಗಣಪತಿಯ ವ್ರತವನ್ನು ಮಾಡಿ ಸಕಲ ಸಂಕಷ್ಟಗಳಿಂದಲೂ ಮುಕ್ತನಾದನು. ಇಂತಹ ದ್ವಿಜಪ್ರಿಯ ಮಹಾಗಣಪತಿ ಅನ್ನೋ ಒಂದು ಹೆಸರು ಏಕಪ್ಪ ಬಂತು ಅಂತಂದ್ರೆ, ಹಿಂದೆ ಉಜ್ಜಯಿನಿಪುರದಲ್ಲಿ ಮಹಾರಾಜನ ಆಳ್ವಿಕೆಯಲ್ಲಿ ಒಬ್ಬ ಸತ್ಪಾತ್ರನಾದ ಒಬ್ಬ ಬ್ರಾಹ್ಮಣನಿಂದ, ಆ ಬ್ರಾಹ್ಮಣ ರಾಜನ ಜೊತೆಯಲ್ಲಿ ಇದ್ದು ಒಳ್ಳೆಯ ವಿದ್ವತ್ವನ್ನ ಪಡೆದು ಸಕಲ ಪಾಂಡಿತ್ಯದಿಂದ ಪ್ರಭೆಯನ್ನ ಹೊಂದಿದ್ದ. ಇವನ ಪ್ರಭೆಯಿಂದ ಅನೇಕರಿಗೆ ಒಳ್ಳೆಯದಾಗ್ತಾ ಇತ್ತು. ತನ್ನ ಪಾಂಡಿತ್ಯದಿಂದ ಅನೇಕರ ಸಂಕಷ್ಟಗಳನ್ನ ಪರಿಹರಿಸಿ ಸಕಲರಿಗೂ ಪ್ರೀತಿ ಪಾತ್ರನಾಗಿದ್ದನು. ಹೆಚ್ಚಾಗಿ ಅವನು ಗಣೇಶನ ಪರಮಭಕ್ತನಾಗಿದ್ದ. ಇಂತಹ ಗಣೇಶನ ಅನುಗ್ರಹದಿಂದ ಅವನಿಗೆ 7 ಜನ ಪುತ್ರರು ಹೊಂತಾನೆ. ನಂತರ ಮಕ್ಕಳು ದೊಡ್ಡವರಾಗುತ್ತಾ ಅವರಿಗೆಲ್ಲರಿಗೂ ಸಹ ಮದುವೆಯನ್ನ ಮಾಡ್ತಾನೆ ವೀಕ್ಷಕರೇ. ಹೀಗೆ ಮದುವೆಯನ್ನ ಮಾಡಿದಾಗ ಕಾಲಕ್ರಮೇಣ ಆ ಪಂಡಿತೋತ್ತಮನಾದ ಬ್ರಾಹ್ಮಣನಿಗೆ ವಯಸ್ಸಾಗ್ತಾ ಹೋಗುತ್ತೆ. ವಯಸ್ಸಾದ ನಂತರ ಈ ಎಲ್ಲ ಸೊಸೆಯಂದರು ನೋಡಿ, ಎಲ್ಲ ಮಕ್ಕಳನ್ನ ಚೆನ್ನಾಗಿ ಬೆಳೆಸಿದ್ದ ಆ ಬ್ರಾಹ್ಮಣ ವಯಸ್ಸಾದ ಕಾಲದಲ್ಲಿ ಈ ಸೊಸೆಯಂದರೆಲ್ಲ ಕೆಲವೊಬ್ಬರು ತೀರ್ಮಾನವನ್ನು ಮಾಡ್ತಾರೆ. ಕೆಲವೊಂದು ಸಮಯದಲ್ಲಿ ನಾವುಗಳು ಇವರನ್ನ ನೋಡ್ಕೊಂತೀವಿ ಅಂತಂದು ವಿಭಜನೆಯನ್ನ ಮಾಡ್ಕೊಂತಾರೆ. ಈ ಸಮಯದಲ್ಲಿ ನಮ್ಮ ಮನೆಯಲ್ಲಿ ನೀವು ಇರಬೇಕು ಅಂತಂದು ಒಟ್ಟಿನಲ್ಲಿ 7 ಜನ ಮಕ್ಕಳನ್ನ ತನ್ನ ಮನೆಯಲ್ಲಿ ಸಾಕಿದ ಆ ಬ್ರಾಹ್ಮಣ ಈ ದಿನ ನೋಡಿ ಕೊರಗ್ತಾ ಹೋಗ್ತಾನೆ. ತನ್ನ ವೃದ್ಧಾಪ್ಯ ಸಮಯದಲ್ಲಿ ಸಂತೋಷವನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆಗ ಮನಸ್ಸಿನಲ್ಲಿ ಗಣೇಶನನ್ನ ಪ್ರಾರ್ಥನೆಯನ್ನ ಮಾಡ್ತಾನೆ. ನನ್ನ ಪ್ರಾರಬ್ಧ ಕರ್ಮ ಇನ್ನೂ ಕಳೆದಿಲ್ಲಲ್ಲ ಗಣೇಶ ಅಂತಂದೇಳಿ ಕೇಳಿಕೊಂಡು ಆಗ ಅವನಿಗೆ ಸ್ವಪ್ನದಲ್ಲಿ ಗಣೇಶನ ದರ್ಶನ ಉಂಟಾಗುತ್ತೆ. ಆಗ ಗಣೇಶ ಹೇಳ್ತಾನೆ, ಮಾಘ ಮಾಸದ ಚತುರ್ಥಿಯಂದು ನನ್ನ ಆರಾಧನೆಯನ್ನ ಮಾಡು. ಇದರಿಂದ ನಿನಗೆ ಪ್ರಾರಬ್ಧ ಕರ್ಮದಲ್ಲಿ ಅಂದರೆ ಪೂರ್ವ ಜನ್ಮದಲ್ಲಿ ಉಂಟಾಗಿರುವ ಕೆಲವೊಂದು ಪಾಪಗಳು ನಾಶವನ್ನ ಮಾಡ್ತೀನಿ ಅಂತಂದು ಮುಂಚಿತವಾಗಿ ತಿಳಿಸ್ತಾನೆ. ಆಗ ಸ್ವಪ್ನದಿಂದ ಎಚ್ಚೆತ್ತವನಾಗಿ ತುಂಬ ಆನಂದ ಪರವಶನಾಗ್ತಾನೆ. ತನ್ನ ದೈವದ ದರ್ಶನವನ್ನ ಮತ್ತು ಆ ಕನಸಿನಲ್ಲಿ ಉಪದೇಶವನ್ನ ಮಾಡಿದ ಆ ಗಣೇಶನನ್ನ ನೆನೆದು ಆನಂದ ಪುಳುಕಿತನಾಗ್ತಾನೆ. ಆನಂದದಿಂದ ತನ್ನ ಎಲ್ಲ ಸೊಸೆಯಂದರಲ್ಲಿ ಮೊದಲು ದೊಡ್ಡವಳ ಮನೆಗೆ ಹೋಗಿ ಹೇಳ್ತಾನೆ, ಅಮ್ಮ
ನನಗೆ ಗಣೇಶನ ಅನುಗ್ರಹದಿಂದ ಸ್ವಪ್ನದಲ್ಲಿ ಹೀಗೆ ಉಪದೇಶ ಆಗಿದೆ. ಈ ಮಾಘ ಮಾಸದಲ್ಲಿ ನಾನು ಸಂಕಷ್ಟಹರ ಚತುರ್ಥಿ ವ್ರತವನ್ನು ಮಾಡಬೇಕು. ನನಗೆ ಈ ಸಮಯದಲ್ಲಿ ನೀನು ಸಹಾಯ ಮಾಡ್ತೀಯಾ? ಪೂಜೆಗೆ ಸಕಲ ಪರಿಕರಗಳನ್ನು ಮತ್ತು ನಾನು ವ್ರತವನ್ನು ಮಾಡಲಿಕ್ಕೆ ನೀನು ತಯಾರಿಯನ್ನು ಮಾಡಿಕೊಡು ಅಂತಂದು ಕೇಳ್ತಾನೆ. ಆಗ ದೊಡ್ಡ ಸೊಸೆ ಹೇಳ್ತಾರೆ, ಇದು ಯಾವುದು ನಮಗೆ ಬೇಡ, ನಾವೀಗ ಸುಖವಾಗಿ ಇದ್ದೀವಿ, ಇದರಿಂದ ನಮಗೇನೂ ಉಂಟಾಗಲ್ಲ. ನೋಡಿ, ಮನುಷ್ಯರೇ ಈಗಲ್ವಾ, ಸಿರಿವಂತಿಕೆಯಲ್ಲಿ ಭಗವಂತನನ್ನು ನಾವು ಮರೆತು ಹೋಗ್ತೀವಿ. ಕ್ಷಣ ಮಾತ್ರವೂ ಒಂದು ಸಲ ಬಡತನದ ಸಿಡಿಲು ಬಡೀತಂದರೆ ಸಾಕು, ಭಗವಂತನ ನೆನಪುಂಟಾಗುತ್ತೆ ಅಲ್ವಾ ವೀಕ್ಷಕರೇ? ಪ್ರತಿಯೊಬ್ಬರಿಗೂ ಸಹ ಸುಖದಲ್ಲಿ ನಾವು ಹಸಿವಾದಾಗ ಭಗವಂತ ಹಸಿವಾಗ್ತಾ ಇದೆ ಅಂತೀವಿ. ಒಂದು ತುತ್ತು ಅನ್ನ ಸಿಕ್ಕಾಗ ಆ ತುತ್ತನ್ನು ತಿನ್ನಬೇಕಾದ್ರೆ ಮನುಷ್ಯನ ಕೆಲವೊಂದು ವರ್ತನೆಯಲ್ಲಿ ನಾವು ಆ ಅನ್ನ ನೀಡಿದ ಪರಬ್ರಹ್ಮ ರೂಪನಾದ ಭಗವಂತನನ್ನೇ ನಾವು ಸ್ಮರಣೆಯನ್ನು ಮಾಡೋಲ್ಲ. ನೀವು ಯಾವುದೇ ರೀತಿಯಿಂದ ಇರಲಿ, ಆ ಭಗವಂತ ಯಾರೇ ಒಂದು ನೀಡಲಿ, ಆದರೆ ಮೂಲ ಆ ಪರಬ್ರಹ್ಮನೇ ಪರಮಾತ್ಮನೇ ತಾನೇ ನಮ್ಮೆಲ್ಲರಿಗೂ ಅನ್ನದಾತನಾಗಿದ್ದಾನೆ. ನೋಡಿ, ಇಂತಹ ಸಣ್ಣ ವಿಚಾರನೂ ಸಹ ನಾವುಗಳು ಆ ಭಗವಂತನನ್ನು ನೆನೆಯಲಿಕ್ಕೆ ಸಮಯವನ್ನೇ ಕೊಡೋದಿಲ್ಲ. ಆದರೆ ಆ ಪರಬ್ರಹ್ಮ ಕಾರುಣ್ಯಮೂರ್ತಿಯಾದ ಆ ಗಣೇಶ ನಮ್ಮೆಲ್ಲರನ್ನ ಆಗಲು ಇರುಳು ಎನ್ನದೆ ಎಲ್ಲರನ್ನ ಅವನು ಎಷ್ಟು ಪರಿತಾ ಇರ್ತಾನೆ. ಇಂತಹ ಇದರೊಳಗೆ ಆ ದೊಡ್ಡ ಸೊಸೆಯೂ ಸಹ ಹೇಳ್ತಾಳೆ, ನಮಗೆ ಯಾವುದೇ ಸಮಸ್ಯೆ ಇಲ್ಲ, ನಮಗೆ ಯಾವುದೇ ವ್ರತದ ಅವಶ್ಯಕತೆ ಇಲ್ಲ ಮಾವನವರೇ, ಬೇಡ, ನೀವು ಬೇರೆ ಸೊಸೆಯನ್ನು ಕೇಳಿ. ಹೀಗೆ ಪ್ರತಿಯೊಬ್ಬ ಸೊಸೆಯರು ಒಂದಲ್ಲ ಒಂದು ಕಾರಣವನ್ನು ಹೇಳ್ತಾ ಬರ್ತಾರೆ. ಹೀಗೆ ಕೇಳ್ತಾ ಬಂದಾಗ ಕೊನೆಯ ಮಗನ ಸೊಸೆಯನ್ನ ಕಿರಿಯ ಸೊಸೆಯ ಬಳಿನಲ್ಲಿ ಹೋಗಿ ಹೇಳ್ತಾರೆ, ಅಮ್ಮ, ನಾನು ಹೀಗೆ ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಮಾಡಬೇಕು, ನೀನು ಸಹಾಯವನ್ನು ಮಾಡ್ತೀಯಾ? ಆಗ ಅವಳು ಸಹ ಆ ಗಣೇಶನ ಪರಮ ಭಕ್ತಿ ಆಗಿರ್ತಾಳೆ. ಎಷ್ಟೇ ಕಷ್ಟ ಇದ್ರೂ ಆ ಮನೆಯಲ್ಲಿ ಅಷ್ಟೇ ಕಷ್ಟ ಇರುತ್ತೆ ಕಿರಿಯ ಮಗನ ಮನೆಯಲ್ಲಿ. ಆಗ ಹೇಳ್ತಾಳೆ, ಎಷ್ಟೇ ಕಷ್ಟ ಇದ್ರೂ ಪರವಾಗಿಲ್ಲ, ಆ ಗಣೇಶನ ಅನುಗ್ರಹವನ್ನು ಪಡೆಯೋಣ. ಈ ದಿನ ನಾವುಗಳು ಅವನನ್ನು ಭಕ್ತಿಯಿಂದ ಆರಾಧನೆಯನ್ನ ಮಾಡೋಣ ಮಾವನವರೇ, ನೀವು ಖುಷಿಯಿಂದ ಸಿದ್ಧರಾಗಿ. ನೋಡಿ, ಎಷ್ಟು ನಿಸ್ವಾರ್ಥದಿಂದ ಮಾವನವರು ಕೇಳ್ತಾರೆ, ಈ ವ್ರತವನ್ನು ಮಾಡಲಿಕ್ಕೆ ಇಷ್ಟು ಖರ್ಚಾಗುತ್ತೆ. ಆಗ ಕಿರಿ ಸೊಸೆ ಹೇಳ್ತಾಳೆ, ಎಷ್ಟಾದರೂ ಪರವಾಗಿಲ್ಲ, ನಮ್ಮೆಲ್ಲ ಆಸ್ತಿಯನ್ನು ಮಾರಿದ್ರೂ ಪರವಾಗಿಲ್ಲ, ಆ ಗಣೇಶನನ್ನು ಆರಾಧನೆಯನ್ನು ಮಾಡೋಣ. ನೋಡಿ, ಮೊದಲೇ ಋಣಬಾಧೆಯಿಂದ ಪರಿತಪಿಸ್ತಾ ಇರ್ತಾರೆ, ಆದ್ರೂ ಸಹ ಆ ಭಕ್ತಿಯಲ್ಲಿ ಭಗವಂತ ಪರೀಕ್ಷೆ ಮಾಡ್ತಾನೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ಆಗ ಮಾಘ ಮಾಸದ ಸಂಕಷ್ಟಹರ ಚತುರ್ಥಿ ದಿನ ಬರುತ್ತೆ. ಆ ಚತುರ್ಥಿಯಲ್ಲಿ ಮಾವನವರೊಂದಿಗೆ ಸೊಸೆ ಮತ್ತು ಕಿರಿಯ ಮಗ ಆ ಭಕ್ತಿಯಿಂದ ಆ ಗಣೇಶನ ಆರಾಧನೆಯನ್ನ ಮಾಡಿದ್ದ ಫಲವಾಗಿ ಇಡೀ ಮನೆಗೆ ಅಷ್ಟಲಕ್ಷ್ಮಿಯರ ಅನುಗ್ರಹ ಉಂಟಾಗುತ್ತೆ. ಮನೆಯಲ್ಲಿ ಎಲ್ಲ ಪಡಿ ಪದಾರ್ಥಗಳು ತುಂಬಿ ವಜ್ರ ವೈಢೂರ್ಯಗಳಿಂದ ಆ ಗಣೇಶನ ಅನುಗ್ರಹದಿಂದ ಸಿರಿವಂತಿಕೆಯ ಪ್ರಾಪ್ತಿಯಾಗಿ ಹೋಗಿಬಿಡುತ್ತೆ. ಇಂತಹ ಗಣೇಶ ಅನುಗ್ರಹದಿಂದ ಗಣೇಶ ಪ್ರಸನ್ನನಾಗಿ ಆ ಬ್ರಾಹ್ಮಣೋತ್ತಮನಿಗೆ ಅನುಗ್ರಹವನ್ನು ಮಾಡ್ತಾನೆ. ಈ ಮಾಘ ಮಾಸದ ಸಂಕಷ್ಟಹರ ಚತುರ್ಥಿಯಿಂದ ನಾನು ಪ್ರಸನ್ನನಾಗಿದ್ದೇನೆ, ನಿನ್ನ ಪೂರ್ವ ಜನ್ಮಾರ್ಜಿತವಾದ ಸಕಲ ಪ್ರಾರಬ್ಧ ಕರ್ಮಗಳು ಕಳೆದು ಹೋಗಲಿ ಅಂತಂದೇಳಿ ಪರಮಾನುಗ್ರಹವನ್ನು ಸಹ ಅನುಗ್ರಹವನ್ನು ಮಾಡಿದ. ನೋಡಿ, ನಮ್ಮ ಪ್ರಾರಬ್ಧವನ್ನ ಕರ್ಮವನ್ನ ಕಳೀಲಿಕ್ಕೆ ಸಾಕ್ಷಾತ್ ಗಣೇಶನೇ ಮೂಲ ಅನ್ನೋದನ್ನ ಆ ಮುದ್ಗಲ ಪುರಾಣದಲ್ಲಿ ಎಷ್ಟು ಅನನ್ಯವಾಗಿ ವಿವರಿಸಿದೆ ವೀಕ್ಷಕರೇ. ಆದ್ದರಿಂದ ನಾವುಗಳು ಸಹ ಈ ದಿನ ದ್ವಿಜಪ್ರಿಯ ಎಂಬ ಹೆಸರಿನಿಂದ ಆ ಮಹಾಗಣಪತಿಯನ್ನ ನಾವು ನೀವೆಲ್ಲರೂ ಸೇರಿ ಆರಾಧನೆಯನ್ನ ಮಾಡಿ ಇಡೀ ವಿಶ್ವಕ್ಕೆ, ಇಡೀ ಲೋಕಕ್ಕೆ ಪರಮ ಮಂಗಳವನ್ನ, ಪರಮ ಶಾಂತಿಯನ್ನ ನೀಡು ಅಂತಂದೇಳಿ
ನಾವುಗಳು ಗಣೇಶನಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸೋಣ ವೀಕ್ಷಕರೇ. ಈ ದಿನ ಈ ಪುರಾಣ ಶ್ರವಣವನ್ನ ಮಾಡುವುದರಿಂದಲೇ ಸಾಕು, ನಮ್ಮ ಎಲ್ಲ ಪ್ರಾರಬ್ಧ ಕರ್ಮಗಳು ಕಳೆದು ಹೋಗ್ತವೆ ಅಂತಂದು ಸಾಕ್ಷಾತ್ ಭಗವಾನ್ ಮಹಾಗಣಪತಿಯೇ ಸಹ ತನ್ನ ಬಾಯಿಂದಲೇ ಸಹ ತಿಳಿಸಿದ್ದಾನೆ. ಇಂತಹ ಪರಮ ಉತ್ಕೃಷ್ಟವಾದ ಪುರಾಣ ಶ್ರವಣದಿಂದ ನಮ್ಮ ಎಲ್ಲ ಮನೋಭಿಲಾಷೆಗಳು ಸಹ ಶೀಘ್ರವಾಗಿ ಸಿದ್ಧಿಯಾಗ್ತಾ ಹೋಗುತ್ತೆ ವೀಕ್ಷಕರೇ. ಆದ್ದರಿಂದ ಈ ದಿನ ಭಾನುವಾರ ಹಸ್ತ ನಕ್ಷತ್ರದಲ್ಲಿ ಸರ್ವಾರ್ಥ ಸಿದ್ಧಿಯೋಗದಲ್ಲಿ ನಡೀತಾ ಇರುವ ಈ ದ್ವಿಜಪ್ರಿಯ ಮಹಾಗಣಪತಿಯ ಅನುಗ್ರಹದಿಂದ ಸಕಲರಿಗೂ ಸುಖ, ಶಾಂತಿ, ನೆಮ್ಮದಿಗಳು ಪ್ರಾಪ್ತಿ ಉಂಟಾಗಲಿ. ಮತ್ತು ಆದಷ್ಟು ನಮ್ಮ ಎಲ್ಲ ರೈತಾಪಿ ವರ್ಗದವರೂ ಸಹ ಈ ದಿನ ದ್ವಿಜಪ್ರಿಯ ಮಹಾಗಣಪತಿಯ ಅನುಗ್ರಹದಿಂದ ಅವರ ಭೂಮಿಯಲ್ಲಿ ಉತ್ಕೃಷ್ಟವಾದ ಬೆಳೆಗಳು ದೊರಕುವಂತಾಗಲಿ, ಶುಭ ಲಾಭಾದಿಗಳು ದೊರಕಲ. ಮತ್ತು ಅದರ ಜೊತೆಯಲ್ಲಿ ನಮ್ಮ ಭಾರತದ ಹೆಮ್ಮೆಯ ಸೈನಿಕರಾದ ಎಲ್ಲರಿಗೂ ಸಹ ಆ ಗಣೇಶನ ಅನುಗ್ರಹದಿಂದ ಅವರಿಗೂ ಅವರ ಕುಟುಂಬಕ್ಕೆಲ್ಲ ಆ ಗಣೇಶನ ಅನುಗ್ರಹ ದೊರೆಯುವಂತಾಗಲಿ ಅಂತಂದು ಕೇಳುತ್ತಾ, ಇಡೀ ನಾಡಿಗೆ, ಇಡೀ ವಿಶ್ವಕ್ಕೆ, ಇಡೀ ನಮ್ಮ ದೇಶಕ್ಕೆಲ್ಲ ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು, ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯು ಸಮೇತವಾಗಿ ದ್ವಿಜಪ್ರಿಯ ಮಹಾಗಣಪತಿಯು ಪರಮ ಮಂಗಳವನ್ನ ಉಂಟು ಮಾಡಲಿ ಅಂತಂದೇಳಿ ಸಮಸ್ತ ಪವರ್ ಟಿವಿ ವೀಕ್ಷಕ ಬಾಂಧವರಿಗೂ ಸಹ ಸಕಲ ಸನ್ಮಂಗಳು ಉಂಟಾಗಲಿ. ನಿಮ್ಮೆಲ್ಲರಿಗೂ ಗಣೇಶನ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತಂದೇಳಿ ಶುಭಾಶೀರ್ವಾದವನ್ನು ನೀಡುತ್ತಾ, ಓಂ ನಮಃ ಶಿವಾಯ.